लेकिन 2025 के बारे में हमारे 3 मेन गोल्स हैं। एक तो होगा बेलगावी मैराथन कंडक्ट करने का, जो सेकेंड हाफ में होगा, और ये मैराथन है अवेयरनेस अगेन रन फॉर अ ड्रग फ्री बेलगावी। इसके जो भी प्रॉफिट्स आएंगे, चाहे वो 1 रुपया हो, 1 लाख हो, 1 करोड़ हो, जो भी है, वो पूरा ट्रांसपेरेंटली जो हम ड्रग रिहैब सेंटर क्रिएट मतलब एक एस्टैब्लिश करने वाले हैं उसके अंदर जाएगा। सेकंड जो हमारा मेन एम है, एक रिहैब एंड रिकवरी सेंटर, जैसे सर ने कहा है, वो हम ऑलरेडी डॉक्टर्स के साथ बात भी कर रहे हैं, हेल्थ केयर प्रोफेशनल्स के साथ बात भी कर रहे हैं, और हम रिक्वेस्ट भी करेंगे यही फोरम से कि जो भी इंटरेस्टेड हो अपने सर्विसेज लेंड करने के लिए, प्लीज़ हमारे साथ जुड़ जाएं, और हम एक ऐसा रिकवरी और रिहैब सेंटर एस्टैब्लिश करना चाहते हैं जहाँ पे एक बहुत ही अफोर्डेबल प्राइस पे हम सर्विसेज दें। क्योंकि अगर हम देखने जाएं, दो या तीन ही सेंटर है बेलगावी में, और इनके प्राइजेस है अप्रॉक्सीमेटली 17,000 20,000 मंथली होते हैं। तो जो वीकर सेक्शन होते हैं सोसाइटी में, जो इकोनॉमिकली वीकर होते हैं, उनको प्रोवाइड मतलब उनको इतना फीस देना बहुत ही मुश्किल होता है। तो हम ट्राई करेंगे जितना हो सके उतना अफोर्डेबल रखने के लिए, और इसके लिए हम सभी डॉक्टर्स जो भी प्रोफेशनल्स हो उनको हम हमारे साथ ज्वाइन होने के लिए रिक्वेस्ट करते हैं। और जैसे सर ने कहा, जो भी अफोर्ड ना कर पाए इसके लिए, उनको हम ये भी कोशिश करेंगे कि उनको हम फ्री में रिहैब एक प्रोवाइड करें। क्योंकि अगर आप एक जिंदगी बचाओगे तो वो पूरी फैमिली का लाइफ बच जाता है, सिर्फ एक ही इंसान का नहीं बचता। और तीसरा है रेगुलर पीरियोडिक हेल्थ कैंप्स, जो हेल्थ चेकअप कैंप्स होते हैं फ्री ऑफ कॉस्ट, एक वार्ड में या 2-3 वार्ड में एक टाइम पे करें, और वो एक नियंत्रण रखे, हेल्थ अवेयरनेस क्रिएट करे। तो बेसिकली 2025 के लिए यही हमारा मेन गोल है। ठीक है, ಎಲ್ಲರಿಗೆ ನಮಸ್ಕಾರ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ತಗೊಳ್ಳೋದು ಮುಖ್ಯ ಕಾರಣ ಅಂದ್ರೆ, ನಾವು ಒಂದು ಪರ್ಸನಲಿ ಫೌಂಡೇಶನ್ ಲಾಂಚ್ ಮಾಡ್ತಾ ಇದ್ದೇವೆ, ರಾಜು ಸೀಟ್ ಫೌಂಡೇಶನ್ ಅಂತ. ಇದು ನಮ್ದು ಸ್ವತಃ ಒಂದು ಫೌಂಡೇಶನ್ ಇದೆ. ಇದರಲ್ಲಿ ಸರ್ಕಾರದ್ದು ಏನೂ ಇಲ್ಲ. ಮುಖ್ಯ ಫೌಂಡೇಶನ್ ಲಾಂಚ್ ಮಾಡೋದು ಕಾರಣ ಅಂದ್ರೆ, ನಮ್ಮ ಸಿಟಿದಲ್ಲೇ ಡ್ರಗ್ ಅಬ್ಯೂಸ್ ಭಾಳ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಾವು ಯಂಗ್ ಜನರೇಷನ್ ನಮ್ದು ಸ್ಪೋರ್ಟ್ಸ್ ಬಿಟ್ಟು, ಅಭ್ಯಾಸ ಬಿಟ್ಟು ಯಾವುದೋ ಕಾರಣದಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಭಾಳ ಹೆಚ್ಚಾಗಿದೆ. ಅವ್ರಿಗೆ ಹೆಂಗೆ ಅಡ್ವೈಸ್ ಕೊಡಬೇಕು, ಹೆಂಗೆ ಎನ್ಲೈಟನ್ ಮಾಡಬೇಕು, ವರ್ಕ್ಶಾಪ್ಸ್ ಹೆಂಗೆ ಇಡಬೇಕು, ಅದರ ಜೊತೆ ಒಂದು ಯಾರು ಏಕ್ದಮ್ ಅಡಿಕ್ಟ್ ಹೆಚ್ಚಾಗಿದೆ ಅವ್ರ ಸಲುವಾಗಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡೋದು ನಮ್ಮ ಟ್ರಸ್ಟ್ ವತಿಯಿಂದ ಸ್ವತಃದಿಂದ ಇದು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆ ನಮ್ದು ಸ್ವತಂತ್ರ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲೇ ಇತ್ತು ಎಜುಕೇಶನ್ ಬಗ್ಗೆ. ಯಾರು ನೀಡಿ ಸ್ಟೂಡೆಂಟ್ಸ್ ಅದಾರೋ, ಅದು ನೀಡಿ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಬಗ್ಗೆ ಹೆಂಗೆ ಪ್ರೋತ್ಸಾಹ ಕೊಡೋದು, ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡೋದು, ಅದೊಂದು ಪ್ರಯತ್ನ ನಡ್ತಾ ಇದೆ. ಇದರ ಜೊತೆ ಹೆಲ್ತ್ ಕೇರ್, ಭಾಳ ಬಡವರು ಪಾಪ ಬರ್ತಾರೆ ನಮಗೆ ಹೆಲ್ಪ್ ಸಪೋರ್ಟ್ ಸಲುವಾಗಿ, ಮೆಡಿಕಲ್ ಹೆಲ್ಪ್ ಸಪೋರ್ಟ್ ಸಲುವಾಗಿ. ಅವ್ರಿಗೆ ಹಂಗೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ಬರ್ತೈತಿ. ಅವ್ರಿಗೆ ಹೆಂಗೆ ಎಜುಕೇಟ್ ಮಾಡ್ಲಿಕ್ಕೆ ಬರ್ತೈತಿ. ಸರ್ಕಾರದ ಭಾಳ ಸ್ಕೀಮ್ಸ್ ಇರ್ತಾವೆ, ಅವ್ರಿಗೆ ಇರೋದಿಲ್ಲ. ಆ ಸ್ಕೀಮ್ಸ್ ಇರಲಿಲ್ಲ ಅಂದ್ರೆ ನಮ್ಮ ಸ್ವತಂತ್ರ ಕಡೆಯಿಂದ, ನಮ್ಮ ಟ್ರಸ್ಟ್ ವಕದಿಂದ ಹೆಂಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತೈತೆ.
ಅದನ್ನು ನಾವು ನೋಡಕತ್ತೀವಿ. ನಮ್ಮ ಫ್ಯಾಮಿಲಿ, ನಮ್ಮ ಫಾದರ್ ಟೈಮ್ದಿಂದ ಪೊಲಿಟಿಕಲ್ ಇಲ್ಲಾಗೆ, ವಿದೌಟ್ ಪೊಲಿಟಿಕಲ್ ಸಪೋರ್ಟ್ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಮೊದಲಿಂದ. ಇತರದಲ್ಲೇನು ಏನು ಪೊಲಿಟಿಕಲ್ ಏನಿಲ್ಲ. ಹೆಂಗೆ ಇದು ಮುಖ್ಯ ಮೇನ್ 3 ಏನಿದೆ, 3 ಅವಶ್ಯಕ ಕಾರ್ಯ ಇದೆ, ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಮುಖ್ಯ ಈ ಟ್ರಸ್ಟಿಂದ ಏನು ಫಂಡ್ಸ್ ಜನರೇಟ್ ಆಗ್ತವೆ ಮತ್ತು ನಮ್ಮ ಸ್ವತಃದ ಇನ್ನು ನಮ್ಮ ಕಡೆಯಿಂದ ನಾವು ಏನು ಫಂಡ್ಸ್ ಹಾಕ್ತೀವಿ, ಯಾರ ಟ್ರಸ್ಟಿಗೆ ಹಕ್ಕಿರೋದಿಲ್ಲ ಅದರಿಂದ 1 ರೂಪಾಯಿ ತಗೊಳ್ಳಿದ್ದು, ಅದು ಸ್ವತಃ ಸಲುವಾಗಿರಲಿ ಈ ಥರ ಬೇರೆ ಸಲುವಾಗಿರಲಿ, ಬರೀ ಟ್ರಸ್ಟ್ ಫೌಂಡೇಶನ್ ರೊಕ್ಕ, ಫೌಂಡೇಶನ್ಗೆ ನಮ್ಮ ಕಾರ್ಯ ಏನಿದೆ ಅದು ಕಾರ್ಯಗೆ ಹೋಗಬೇಕು. ಟ್ರಾವೆಲಿಂಗ್ ಆಗಲಿ, ಎಕ್ಸ್ಪೆನ್ಸಸ್ ಆಗಲಿ, ರಿನ್ಯುಮರೇಷನ್ ಆಗಲಿ, ನಮಗೆ ರಿಜಿಸ್ಟರ್ಡ್ ನಮ್ಮ ಡೀಡ್ ಒಳಗೆ ಇದೆ ಟ್ರಸ್ಟ್. ಅದರೊಳಗೆ ಯಾರು 1 ಪೈಸಾ ತಗೋಬಾರ್ದು, ಕಿಸೆದಿಂದ ರೊಕ್ಕ ಖರ್ಚು ಮಾಡಿ ನಾವು ಟ್ರಸ್ಟ್ ನಡಿಬೇಕಂತ. ಎಲ್ಲರಿಗೂ ನಮಗೆ ಸಪೋರ್ಟ್ ಬೇಕು, ಎಲ್ಲ ಮಾಧ್ಯಮವರು ಮತ್ತೆಲ್ಲ ನಮ್ಮ ಯಾರು ಮೇಜರ್ ಮಂದಿ ಹಜಾರ್ ಸಿಟಿದಲ್ಲಿ ಈ ಟ್ರಸ್ಟ್ಗೆ ಒಂದು ಮುಖ್ಯ ಕಾರ್ಯ ಏನೇನು ನಮ್ದಿದ್ದಾವೆ ಅದರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ.